ಇಂದಿನ ಸಂಚಿಕೆಯಲ್ಲಿ ಕಲಾ ಎಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾಳೆ. ಅಷ್ಟರಲ್ಲಿ ಇಂದ್ರ ಓಡ್ ಬಂದು ಯಾರನ್ನೋ ಕಾಯ್ಕೊಂಡು ನಿಂತಿರ್ತಾಳೆ. ಅದಕ್ಕೆ ಚಂದ್ರ, ಏನು ಇಷ್ಟೊಂದೆಲ್ಲ ಬಾಗಿಲು ಕಡೆ ನೋಡ್ತಿದ್ಯಾ, ಯಾರು ಕಾಯ್ಕೊಂಡು ನಿಂತಿದ್ಯಾ ಅಂತ ಕೇಳಿದ್ಕೆ ಇಂದ್ರ ಯಾರೋ ಒಬ್ರು ಬರಬೇಕಿತ್ತು, ಅವ್ರಿಗೆ ಕಾಯ್ತಾ ಇದ್ದೀನಿ ಅಂದ ತಕ್ಷಣ ಚಂದ್ರ, ಹೌದಾ ಸರಿ ಆಯಿತು, ನಮಗೇನೋ ಕೆಲಸ ಇದೆ, ನಾವು ಹೊರಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಇಂದ್ರ, ಅಯ್ಯೋ ಅವ್ರು ಬರ್ತಿರೋದೇ ನಿಮ್ಮನ್ನು ಮಾತಾಡ್ಸೋಣ ಅಂತ, ನೀವೇ ಹೋದ್ರೆ ಹೇಗೆ ಅಂದಿದ್ದಕ್ಕೆ ಸೂರ್ಯಕಾಂತ್, ನಮ್ಮನ್ನು ಮಾತಾಡ್ಸಕ್ಕ ಯಾರದು ಅಂತ ಕೇಳಿದಕ್ಕೆ ಇಂದ್ರ, ಅವ್ರು ಯಾರು ಅಂತ ಬಂದಮೇಲೆ ಗೊತ್ತಾಗುತ್ತೆ, ಕೂತ್ಕೊಳ್ಳಿ ಬಾವಾ ಅಂತ, ಕೂತ್ಕೊಳ್ರಿ ಅಂದ್ಬಿಟ್ಟು ಇಬ್ಬರನ್ನೂ ಕೂರಿಸ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸಿದ್ದು ಬರ್ತಾನೆ. ಅವ್ನು ನೋಡ್ಬಿಟ್ಟು, ಅಯ್ಯೋ ನಿಮಗೋಸ್ಕರನೇ ಕಾಯ್ತಿದ್ದೆ, ಬನ್ನಿ ಕೂತ್ಕೊಳ್ಳಿ, ಅಯ್ಯೋ ಪ್ರಯಾಣ ಎಲ್ಲ ಆರಾಮಾಗಿತ್ತಾ ಅಂದ್ಬಿಟ್ಟು, ರೀ ಬಾವಾ ಇವ್ರ ಹೆಸರು ಸಿದ್ದು ಅಂತ ಅಂದ್ಬಿಟ್ಟು, ಇವರೇನೋ ನಿಮಗೆ ಮಾತಾಡೋಕ್ಕೆ ಬಂದಿದೆ, ನಮ್ಮದು ಅವ್ರದ್ದು ಒಂಥರ ಹಳೇ ಸಂಬಂಧ ಇದೆ, ಇವರು ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಿದ್ರು, ಅದಕ್ಕೆ ಕರೆಸ್ದೆ ಕಣ್ರಿ ಅಂದ ತಕ್ಷಣ ಸೂರ್ಯಕಾಂತ್, ಏನೋ ಇವ್ರು ನಮ್ಮ ಹಳೆ ಸಂಬಂಧನ ಇದಕ್ಕಿಂತ ಮುಂಚೆ ಎಲ್ಲೂ ನೋಡೇ ಇಲ್ವಲ್ಲ, ಯಾರು ನೀವು ಅಂತ ಹೇಳಿದ್ಕೆ ಸಿದ್ದು, ಅದು ನಾನು ಅಂತ ಅನ್ಬೇಕಾರೆ ಚಂದ್ರಕಾಂತ್, ಯಾಕಪ್ಪ ಮಾತಾಡೋಕ್ಕೆ ಇಷ್ಟೊಂದು ಇನ್ನು ಮುಂದೆ ನೋಡ್ತಿದ್ಯಾ, ಅದೇನು ಅಂತ ಬೇಗ ಹೇಳು, ನಮ್ಮಿಬ್ಬರಿಗೂ ಏನೋ ಬೇರೆ ಕೆಲಸ ಇದೆ ಅಂದ ತಕ್ಷಣ ಸಿದ್ದು, ಅದು ಅಮ್ಮು ಅಂದ ತಕ್ಷಣ ಸೂರ್ಯಕಾಂತ್ಗೆ ಮತ್ತು ಚಂದ್ರಕಾಂತ್ಗೆ ಇಬ್ಬರಿಗೂ ಕೋಪ ಬರುತ್ತೆ. ಅದಕ್ಕೇನೆ ಸೂರ್ಯಕಾಂತ್, ಏಂತಕ್ಕಿಂದ್ರ ಅವಳ ಹೆಸ್ರು ಹೇಳ್ತಿದ್ದಾಳೆ, ಅಯ್ಯೋ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ಅವಳ ಹೆಸ್ರೇನು ಎತ್ತಬೇಡ್ದು ಅಂದ್ಬಿಟ್ಟು ಅಂದ ತಕ್ಷಣ ಇಂದ್ರ, ಅವ್ರು ಪೂರ್ತಿ ಏನು ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಿಸ್ಕೊಳ್ಳಿ ಅಂದ ತಕ್ಷಣ ಸಿದ್ದು, ಅಮ್ಮು ಮತ್ತೆ ಅಂತ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ನಂದ ಮತ್ತು ಹನುಮಂತಣ್ಣ ಸ್ಟಾಕ್ ಲೆಕ್ಕ ತಗೋಣ ಅಂತ ತಗೋತಿರ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಪ್ರಿಯಾ ಅಲ್ಲಿಗೆ ಬಂದು ಮಾವ ಅಂತಾಳೆ. ಅದಕ್ಕೆ ನಂದ, ಪ್ರಿಯಾ ಏನಮ್ಮ ನೀನು ಇಲ್ಲಿಗೆ ಬಂದುಬಿಟ್ಟಿದ್ಯಾ ಅದಕ್ಕೆ ಪ್ರಿಯಾ, ನಾನು ನಿಮಗೋಸ್ಕರ ಊಟ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಂದು, ಅಲ್ಲಮ್ಮ ಪ್ರಿಯಾ, ನಾನು ಊಟಕ್ಕೆ ಯಾವಾಗಲೂ ಮನೆಗೆ ಬರೋದು, ಏನಕ್ಕೆ ಗಿರಿಜಾ ನಿಂಗೆ ಹೇಳಿಲ್ವಾ ಅಂದಿದ್ದಕ್ಕೆ ಪ್ರಿಯಾ, ಹೇಳಿದ್ರು ಮಾವ, ಆದರೆ ನಾನೇ ಊಟ ತೊಗೊಂಬರ್ತೀನಿ ಅಂತ ಹಠ ಮಾಡಿದೆ, ಇವಾಗ ನೀವು ಅಂಗಡಿಯಿಂದ ಮನೆಗೆ ಬರೋಕ್ಕೆ ಅರ್ಧ ಗಂಟೆ, ಮನೆ ಬಂದಮೇಲೆ ಅರ್ಧ ಗಂಟೆ, ಮತ್ತೆ ಊಟ ಮುಗಿಸಿ ವಾಪಸ್ ಬರೋಕ್ಕೆ ಅರ್ಧ ಗಂಟೆ, ಆ ಸಾಲದಕ್ಕೆ ಬಿಸಿಲು ಬೇರೆ ಇಷ್ಟೊಂದಿದೆ, ನಿಮಗೆ ಧನ್ವಾಗುತ್ತೆ ಅಲ್ವಾ, ಅದಕ್ಕೆ ನಾನೇ ಬಂದೆ ಹೇಳಿದ ತಕ್ಷಣವೇ ಹನುಮಂತಣ್ಣ, ಏನು ಕಾಳಜಿ ಅಮ್ಮ ನಿನಗೆ, ಮನೆಯವ್ರ ಮೇಲೆ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ನಂದ ನಿನಗೆ, ಊಟ ಮಾಡು ಅಂದ ತಕ್ಷಣವೇ ಪ್ರಿಯಾ, ಅಂಕಲ್ ನಿಮಗೂ ಸೇರಿಸೇ ಊಟ ತಂದಿರೋದು ನಾನು ಅಂದ ತಕ್ಷಣ ಹನುಮಂತಣ್ಣ, ನೀನು ಬಿಸಿಲಲ್ಲಿ ಬಂದಿದ್ಯಾ, ನೀನು ಸುಧಾರಿಸ್ಕೊ, ನಾನು ಜ್ಯೂಸ್ ತೊಗೊಬರ್ತೀನಿ ಅಂದ ತಕ್ಷಣ ಪ್ರಿಯಾ, ಇಲ್ಲ ಅಂಕಲ್ ನಾನು ಅವೆಲ್ಲ ಕುಡಿಯೋಲ್ಲ, ಅವೆಲ್ಲ ಆರೋಗ್ಯಕ್ಕೆ ಹಾನಿಕರಕ್ಕಲ್ವಾ ಅಂದಿದ್ದಕ್ಕೆ ನಂದ, ಅಲ್ಲ ನೀನು ಇವತ್ತು ತೊಗೊಂಬಂದಿದ್ಯಾ ಅಂತ ಊಟ ಮಾಡ್ತೀನಿ, ಆದರೆ ನಾಳೆಯಿಂದ ತರಬೇಡ ಅಂದ ತಕ್ಷಣ ಪ್ರಿಯಾ, ಅಲ್ಲ ನಮ್ಮನೆಗೆ ಊಟ ತೊಗೊಂಡೋಗಿ ಊಟ ಬಡಿಸೋದನ್ನ ತೊಂದರೆ ಅಂತ ಅನ್ಕೋತಾರ ಮಾವ, ಅದೊಂಥರ ಖುಷಿನೇ, ಹೇಗಿದ್ದರೂ ನಮ್ಮನೆಯವ್ರಿಗೆ ದಿನ ಊಟ ತೊಗೊಂಡೋಗಿ ಕೊಡ್ತೀನಿ, ಹಾಗೆ ನಿಮಗೂ ಊಟ ತೊಗೊಂಬರ್ತೀನಿ ಅಷ್ಟೇ, ಒಂದೇ ತಿರುಗಾಟದಲ್ಲಿ 2 ಕೆಲಸನೂ ಆಗುತ್ತೆ ಅಷ್ಟೇ, ಇನ್ಮೇಲೆ ನೋಡಿ ಮಾವ, ನೀವು ಊಟ ನಾನೇ ತೊಗೊಂಬರೋದು, ನೀವು ಬೇಡ ಅಂತ ಅನ್ನೋಂಗಿಲ್ಲ ಸರಿನಾ ಅಂದ ತಕ್ಷಣ ನಂದ ಹ್ಞೂ ಅಂತ ಒಪ್ಕೋತಾನೆ. ಅದನ್ನು ಕೇಳಿಬಿಟ್ಟು ಪ್ರಿಯಾಂಗೂ ಕೂಡ ಫುಲ್ ಖುಷಿ ಆಗುತ್ತೆ. ಈ ಕಡೆ ಕೇಶವ ಬೆಂಗಳೂರಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. KR ಮಾರ್ಕೆಟ್ಗೆ ಹೋಗೋ ಬಸ್ ಸ್ಟಾಪ್ ಏನಿದೆ ಸರ್ ಅಂತ ಅಂದ್ಬಿಟ್ಟು ಅಲ್ಲಿರೋರ ಹತ್ರ ಕೇಳ್ತಿರ್ತಾನೆ. ಅವ್ರಿಗೆ ಗೊತ್ತಿಲ್ಲ ಅಂದ ತಕ್ಷಣ, ಅಲ್ಲ ಅಪ್ಪ ಹೇಳಿದ ಕೆಲಸ ಬೇಗ ಮುಗಿಸ್ಬಿಟ್ಟು ಮೀನಿನ ಹತ್ರ ಹೋಗೋಣ ಅಂದರೆ, ಈ ಅಡ್ರೆಸ್ಸೇ ಗೊತ್ತಾಗ್ತಿಲ್ವಲ್ಲ, ಅಂಕಲ್ ಬೇರೆ ಫೋನ್ ರಿಸೀವ್ ಮಾಡ್ತೀವಲ್ಲಪ್ಪ, ಆ ದೊಡ್ಡಬಳ್ಳಾಪುರದಲ್ಲಿ 4 ಕಿಲೋಮೀಟ್ರ್ ಹೋದ್ರೂ ಎಲ್ಲೋ ಹೋಗ್ಬೋದು, ಅದು ಇಲ್ಲಿ ಏನು ಇಷ್ಟೊಂದು ಕಂಡಿದ್ರು ಎಲ್ಲೋ ಬರ್ತಾನೆ ಅಲ್ವಾ, ಇದು ನಾನು ಪ್ರಶ್ನೆ ಮಾಡಲೇಬೇಕು ಅನ್ನೋಷ್ಟರಲ್ಲಿ ಕೇಶವಂಗೆ ಒಂದು ಕಾಲ್ ಬರುತ್ತೆ. ಮೀನಾನೇ ಇರಬೇಕೇನೋ, ಫಸ್ಟ್ ಮೀನಿನ ಜೊತೆ ಮಾತಾಡೋಣ ಅಂತ ಫೋನ್ ರಿಸೀವ್ ಮಾಡ್ತಾನೆ. ಅಷ್ಟರಲ್ಲಿ ಮೀನಾ, ಎಲ್ಲೋ ಇದೆಯಾ ಕೇಶವ ಅಂದ ತಕ್ಷಣವೇ, ಅಯ್ಯೋ ಇಲ್ಲೇ ಬೆಂಗಳೂರಲ್ಲಿದ್ದೀನಿ, ಅದಕ್ಕೆ ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಿಲ್ವಲ್ಲ, ಅಪ್ಪ ಹೇಳಿದ ಅಡ್ರೆಸ್ ಬಿಟ್ಟು ಇನ್ನೆಲ್ಲ ಸಿಗ್ತದೆ, ಈಗ ಸದ್ಯಕ್ಕೆ ಬಸ್ ಸ್ಟಾಪ್ ಹುಡುಕ್ತಿದ್ದೀನಿ ಅಂದ ತಕ್ಷಣ ಮೀನಾ, ಅಲ್ಲ ನನಗೂ ಇವಾಗ ಬ್ರೇಕ್ ಇತ್ತು ಕಣೋ, ಇಲ್ಲೇ ನೀನು ಹತ್ರದಲ್ಲಿದ್ದರೆ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಅಂದ ತಕ್ಷಣ ಕೇಶವ, ಹೌದಾ, ಆದರೆ ಮೀನಾ ನಾನು ಇಲ್ಲಿ ಟ್ರೈನಿಂಗ್ ಸೆಂಟ್ರಿಗಿಂತ ತುಂಬ ದೂರ ಇದ್ದೀನಿ ಅಂದ ತಕ್ಷಣ ಮೀನಾ, ಪರವಾಗಿಲ್ಲ ಬಿಡು, ಹೇಗಿರು ಸಂಜೆ ಹೇಗಿರು ಸಿಗ್ತೀಯಲ್ಲ ಅಂದ ತಕ್ಷಣ ಕೇಶವ, ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ ಅಂದ ತಕ್ಷಣ ಮೀನಾ, ಹ್ಞೂ ಪಕ್ಕ ತಾನೇ ಅಂದ ತಕ್ಷಣ ಕೇಶವ, ಪಕ್ಕ ಮೀನಾ, ನೀನು ಬರೋಕ್ಕಿಂತ ಅರ್ಧ ಗಂಟೆ ಮುಂಚೆ ನಾನು ರೂಮಲ್ಲಿ ಇರ್ತೀನಿ ಸರಿನಾ ಅಂದ ತಕ್ಷಣ, ಸರಿ ಆಯಿತು, ಆದರೆ ಊಟ ಮಾಡ್ದ ನೀನು, ಸರಿ ನಾನು ನಿನ್ನ ಮಿಸ್ ಮಾಡ್ಕೋತಿದ್ದೀನಿ ಕಣೋ ಅಂತ ಹೇಳ್ತಾರೆ. ಅದಕ್ಕೆ ಕೇಶವ, ನಾನು ಕೂಡ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇಬ್ಬರು ಫೋನ್ ಇಡ್ತಾರೆ. ಈ ಕಡೆ ನಂದ ಫುಲ್ ಪ್ರಿಯ ಊಟ ತಂದಿರೋದಕ್ಕೆ ಹನುಮಂತಣ್ಣನ ಹತ್ರ, ನೋಡಿ ಹನುಮಂತಣ್ಣ ನನ್ನ ಸೊಸೆನ ಮನೇಲಿ ಎಲ್ಲ ಕೆಲಸನೂ ಮಾಡಿ ಅವಳ ಗಂಡನಿಗೆ ಊಟ ತೊಗೊಂಡೋಗಿ ಬಡಿಸಿ ಈಗ ನಮಗೂ ಊಟ ತೊಗೊಂಬಂದು ಬಡಿಸ್ತಾ ಇದ್ದಾಳೆ ಅಂದ ತಕ್ಷಣ ಹನುಮಂತಣ್ಣ, ಅಂದಮೇಲೆ ನೀನು ಗಿರಿಜಂಗೆ ರೆಸ್ಟು ಅಂತನ್ನು ಅಂದ ತಕ್ಷಣ ಅಂದ, ಒಂಥರ ಹಾಗೆ ಅಂದ್ಕೊಳ್ಳಿ ಅಂದ ಪ್ರಿಯಂಗೆ, ಸಾಂಬಾರು ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ಅನ್ನಷ್ಟರಲ್ಲಿ ಅಲ್ಲಿ ಯಾರೋ ಬಂದುಬಿಟ್ಟು, ನಂದಣ್ಣ ಊಟ ಮಾಡ್ತಿದ್ದೀರಾ ಅಂತಾರೆ. ಅದಕ್ಕೇ ಹ್ಞೂ ಅಂದ್ಬಿಟ್ಟು ನಂದ ಅವರು ಸಾಮಾನು ಕೊಡೋಕ್ಕೆ ಅಂತ ಎದ್ದೇಳ್ತಾರೆ. ಅಷ್ಟರಲ್ಲಿ ಪ್ರಿಯ,
ಊಟ ಮಾಡ್ಬೇಕಾದ್ರೆ ಎದ್ದೊಳ್ಬೇಡ್ದು ಮಾವ, ಅವ್ರಿಗೆ ಏನು ಬೇಕು ಅಂತ ನೋಡ್ಬಿಟ್ಟು ನಾನು ಕೊಡ್ತೀನಿ ಬಿಡಿ ಅಂದ ತಕ್ಷಣ ಅಂದ. ಎಲ್ಲೆಲ್ಲಿ ಏನೇನಿದೆ ಅಂತ ನಿಂಗೆ ಗೊತ್ತಾ ನಿನಗೆ ಅಂದಿದ ತಕ್ಷಣ ಪ್ರಿಯಾ, ಅಲ್ಲ ನಾನು ನಿಮ್ಮ ಸೊಸೆ, ನೀವು ಅಲ್ಲಿ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ವಾ ನನಗೆ, ನಂಗೆ ಗೊತ್ತಿದೆ ಬಿಡಿ ಅಂತ ಅಂದ್ಬಿಟ್ಟು, ಹೇಳಿ ಅಂಕಲ್ ಏನು ಬೇಕು ಅಂತ ಅಂದ್ಬಿಟ್ಟು ಅವರು ಸೋಪ್ಗಳೆಲ್ಲ ಕೇಳ್ತಾರೆ. ಅದನ್ನು ಪ್ರಿಯಾ ಎಲ್ಲೆಲ್ಲಿದೆ ಅಲ್ಲಲ್ಲೇ ಎತ್ಕೊಂಬಂದು ಕೊಡ್ತಾಳೆ. ಆಮೇಲಿಂದ ಅಂಕಲ್ ನೀವು 5 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನಾನು ನಿಮ್ಗೆ ಬ್ಯಾಗ್ ಕೊಡ್ತೀನಿ ಅಂದ್ಬಿಟ್ಟು, ಯಾಕಮ್ಮ ಬ್ಯಾಗು ಅಂದರೆ, ಇಲ್ಲ ಅಂಕಲ್ ಬಿದ್ದೋಗ್ಬಿಡುತ್ತಲ್ವ ಇದು ಅಂದ್ಬಿಟ್ಟು 5 ರೂಪಾಯಿ ಎಕ್ಸ್ಟ್ರಾ ವ್ಯಾಪಾರ ಮಾಡ್ತಾರೆ. ಅಷ್ಟೇ ಇನ್ನೊಬ್ಬರು ಬಂದುಬಿಟ್ಟು ಮನೆ ಒರೆಸೋದು ಲಿಕ್ವಿಡ್ ಕೊಡಮ್ಮ ಅಂತ ಕೇಳ್ತಾರೆ. ಅವರು ಗ್ರೀನ್ ಕಲರ್ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾನು ಅಂದ ಗ್ರೀನ್ ಕಲರ್ ಖಾಲಿ ಆಗಿದ್ದಮ್ಮ ಅಂದ ತಕ್ಷಣ, ಅಂಕಲ್ ಇದೇ ತುಂಬ ಚೆನ್ನಾಗಿದೆ ಅಂಕಲ್, ಅದಕ್ಕಿಂತನೂ ಅಷ್ಟೇ ಇದು ತುಂಬ ಚೆನ್ನಾಗಿ ಮನೆ ಒರೆಸ್ಬೋದು, ನನ್ನನ್ನು ಕೇಳಿದ್ರೆ ಇದೇ ತೊಗೋಬೋದು ನೀವು, ಅದಕ್ಕಿಂತ ರೇಟ್ ಕಮ್ಮಿ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಸರಿ ಕೊಡಮ್ಮ ಆಯಿತು ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಸರ್ 5 ರೂಪಾಯಿಗೆ ಮಕ್ಳಿಗೆ ಚಾಕ್ಲೇಟ್ ಕೊಡ್ಲಾ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ಕೊಡ್ತಾಳೆ. ಅದನ್ನು ನೋಡಿಬಿಟ್ಟು ಹನುಮಂತಣ್ಣ, ನಿನ್ನ ಸೊಸೆ ಮನೆ ಮೇಂಟೆನೆನ್ಸ್ ಅಷ್ಟೇ ಅಲ್ಲ ಅಂಗಡಿನೂ ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತಾಳಲ್ವಾ ಅಂತಿರ್ತಾರೆ. ಈ ಕಡೆ ಸಿದ್ದು, ಅಮ್ಮು ಮತ್ತು ನಾನು ಅನ್ನೋಷ್ಟರಲ್ಲಿ ಸೂರ್ಯಕಾಂತ್ಗೆ ಒಂದು ಫೋನ್ ಬರುತ್ತೆ. ಏನು ಅಂತ ಅಂದ್ಬಿಟ್ಟು ಇಬ್ಬರು ಗಾಬರಿಯಿಂದ ಸೂಪರ್ ಮಾರ್ಕೆಟಲ್ಲಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂದ್ಬಿಟ್ಟು ಇಬ್ಬರು ಗಾಬರಿಯಿಂದ ಹೊಟ್ಟೋಗ್ತಾರೆ. ಇಂದ ರೀ ಬಾವ ಅಂತ ಕಿರ್ಚ್ಕೊತಿರ್ತಾರೆ. ಅಷ್ಟರಲ್ಲಿ ಸಿದ್ದು ಅಲ್ಲೇ ಕೂತಿರ್ತಾರೆ. ಆಮೇಲಿಂದ ಕಲಾ, ಇಂದ್ರ ಇವ್ರು ಯಾರು ಅಂತ ನಂಗೆ ಗೊತ್ತಾಗಿಲ್ಲ ಅಂತ ಹೇಳಿದ ತಕ್ಷಣ ಇಂದ್ರ, ಅಯ್ಯೋ ಅಕ್ಕ ಇನ್ನೇನೋ ಸ್ವಲ್ಪ ಹೊತ್ತು ನಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರು ಬರ್ತಾರಲ್ಲ, ಆಮೇಲೆ ಇವ್ರು ಯಾರು, ಇವ್ರಿಗೆ ಅಂತ ಏನು ಹೇಳೋಕ್ಕೆ ಬಂದಿದ್ದಾರೆ ಎಲ್ಲನೂ ಗೊತ್ತಾಗುತ್ತೆ ಅಕ್ಕ, ಅಲ್ಲಿ ಇವಾಗ ನಿಂಗೆ ಕೆಲಸ ಮಾಡ್ಕೋತೀರಿ ಅಕ್ಕ, ಆಮೇಲಿಂದ ನಾನೇ ನಿಮ್ಮನ್ನು ಕರಿತೀನಿ ಸರಿನಾ, ಹೋಗಿ ಅಕ್ಕ ಅಂತ ಅಂದ್ಬಿಟ್ಟು ಕಳಿಸ್ತಾಳೆ. ಆಮೇಲಿಂದ ಇವರು ಇಬ್ಬರು ಇವಾಗಲೇ ಹೋಗ್ಬೇಕಾ ಅನ್ನೋಷ್ಟಲ್ಲಿ ಸಿದ್ದು, ಮೇಡಮ್ ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಮೇಡಮ್, ಅವ್ರು ಹೋಗಿದ್ದು ಒಳ್ಳೇದೇ ಆಯಿತು, ನಾನು ಇನ್ನು ಹೊರಡ್ತೀನಿ ಅಂದ ತಕ್ಷಣ ಸಿಂದ್ರ, ಅವರಿಬ್ಬರು ಏನು ಫಾರಿನ್ಗೆ ಹೋಗಿಲ್ಲ, ಏನೋ ಸಮಸ್ಯೆ ಅಂತ ಸೂಪರ್ ಮಾರ್ಕೆಟ್ಗೆ ಹೋಗಿದ್ರು, ವಾಪಸ್ ಬರ್ತಾರೆ, ಸುಮ್ಮನೆ ಕೂತ್ಕೊ ನೀನು ಅಂತ ಅಂದ್ಬಿಟ್ಟು ಕೂರಿಸ್ತಾಳೆ. ಅಷ್ಟರಲ್ಲಿ ವಲ್ಲಭ ಮುಖ ಎಲ್ಲ ಕವರ್ ಮಾಡಿಕೊಂಡು ನಿಂತ್ಕೊಂಡು ಕಾಯ್ತಾ ಇರ್ತಾನೆ. ಈ ಕಡೆ ಅಮೂಲ್ಯ ದೇವ್ರ ಪೂಜೆ ಮಾಡ್ತಾ, ಟ್ಯೂಷನ್ ಚೆನ್ನಾಗಿ ನಡೀಲಿ ದೇವ್ರೆ, ಮಾವನೂ ಒಪ್ಕೊಳ್ಳಿ, ಹಾಗೆ ತುಂಬ ಮಕ್ಕಳು ಬಂದುಬಿಟ್ಟು ನನ್ನ ವಲ್ಲಭನಿಗೆ ಸಹಾಯ ಮಾಡೋಂಗಾಗ್ಲಪ್ಪ ಪ್ಲೀಸ್ ಅಂತ ದೇವ್ರ ಹತ್ರ ಕೇಳ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಗಿರಿಜನ್, ನಮ್ಮ ಯಜಮಾನ್ರು ಟ್ಯೂಷನ್ ಮಾಡಿಸ್ಕೊಳಂಗೆ ಒಪ್ಕೊಳ್ಳೋಂಗೆ ಮಾಡಪ್ಪ, ಪಾಪ ನಮ್ಮ ಅಮ್ಮ ಏನೇನೋ ಆಸೆ ಇಟ್ಕೊಂಡಿದ್ರಲ್ಲಿ ಟ್ಯೂಷನ್ ಮಾಡ್ತಿದ್ದಾಳಪ್ಪ, ದಯವಿಟ್ಟು ಅವಳ ಆಸೆನ ನೆರವೇರ್ಸಪ್ಪ ಅಂತ ಅಂದ್ಕೊಂಡು ಕೇಳ್ಕೊತಿರ್ತಾಳೆ. ಆಮೇಲೆ ಅಮೂಲ್ಯ ಅತ್ತೆ ನಂಗೆ ಆಶೀರ್ವಾದ ಮಾಡಿ ಅಂತ ಆಶೀರ್ವಾದ ತಗೋತಾಳೆ. ಅದಕ್ಕೆ ಗಿರಿಜ, ಏನು ಮಾಡ್ತಿದ್ಯಾ ಅಮ್ಮ, ತಪ್ಪು ದೇವ್ರು ಇರ್ಬೇಕಾದ್ರೆ ನಮ್ಮ ಕಾಲಿಗೆ ಯಾಕಪ್ಪ ಬೀಳ್ತಾರೆ ಅಂದರೆ, ಅಮೂಲ್ಯ ಇದು ಹೆಂಗೆ ತಪ್ಪಾಗತ್ತೆ, ದೇವ್ರನ್ನ ಫೋಟೋದಲ್ಲಿ ಗ್ರಹದಲ್ಲಿ ನೋಡ್ಬೋದಷ್ಟೇ, ಆದರೆ ಕಣ್ಣು ಕಾಣ್ತಿರೋ ಪ್ರತ್ಯಕ್ಷ ದೇವರು ಅಂದರೆ ಅದು ನೀವೇ ಅತ್ತೆ, ಎಷ್ಟು ಒಳ್ಳೆಯವರತ್ತೆ ನೀವು, ಒಂದೊಂದ್ಸಲಿ ನಿಮ್ಮನ್ನು ನೋಡ್ತಿದ್ರೆ ನಂಗೆ ಆಶ್ಚರ್ಯ ಆಗುತ್ತೆ, ಪ್ರಪಂಚದಲ್ಲಿ ನಿಮ್ಮಷ್ಟು ಒಳ್ಳೆ ಮನಸ್ಸಿರೋರು ಯಾರೂ ಇಲ್ಲ ಅಂತ, ನಾವೆಲ್ಲ ಹೆಸ್ರಿಗೆ ಮಾತ್ರ ನಿಮ್ಮ ಸೊಸೆದಿರತ್ತೆ, ನೀವು ನಮ್ಮನ್ನು ಸೊಸೆದಿರ ಥರ ನೋಡ್ಕೊಂಡಿಲ್ಲ, ಮಕ್ಳುಗಳ ಥರ ನೋಡ್ಕೊಂಡಿದ್ದೀರ, ಅದು ಅಲ್ಲದೆ ನಮ್ಗೆ ಎಲ್ಲದಕ್ಕೂ ಸಪೋರ್ಟಾಗಿ ನಿಂತಿರ, ಮದುವೆ ಆಗಿ ಬಂದಾಗಲಿಂದ. ಆ ಸಿದ್ದು ನಂಗೆ ಮೋಸ ಮಾಡಿ ಹೋದಾಗಲೂ ಅಷ್ಟೇ, ಸಹಾಯಕ್ಕೆ ಅಂತ ಹೋದಾಗ ಚಿನ್ನು ಅಕ್ಕ ಬಂದು ಬದಲಿಸಿದ್ರು, ಆಮೇಲಿಂದ ನೀವು ನನಗೆ ಯಾಕೆ ಬಂದು ನಂಗೆ ಜೀವನ ಕೊಟ್ಟರೆ, ಅವಾಗೆಲ್ಲ ಸ್ಟಾರ್ಟಿಂಗಲ್ಲಿ ಅವ್ರು ಯಾಕೆ ನನ್ನ ಉಳಿಸಿದ್ರು ಆದರೆ ಈಗ ಗೊತ್ತಾಗಿದೆ, ಅದು ಅಲ್ಲದೆ ಸತ್ತ ಮೇಲೆ ನನಗೆ ಸ್ವರ್ಗಕ್ಕೆ ಹೋಗ್ತಿದ್ನೋ ನರಕಕ್ಕೆ ಹೋಗ್ತಿದ್ನೋ ಗೊತ್ತಿಲ್ಲ, ಆದರೆ ಈಗ ನಾನು ಸ್ವರ್ಗದಂಥ ಮನೆಗೆ ಬಂದಿದ್ದೀನಿ, ನನಗೆ ನಿಜವಾಗ್ಲೂ ನನ್ನ ಪುನರ್ಜನ್ಮ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅತ್ತೆ ಅಲ್ಲ ನೀವು ಅಮ್ಮನೇ ನನಗೆ ಅಂತ ಅಂದ್ಕೊಂಡು ಹೇಳ್ತಿರ್ತಾಳೆ. ಅದಕ್ಕೆ ಗಿರಿಜ, ಏನೇ ಅಮ್ಮ ನೀನು ಹತ್ಬಿಟ್ಟು ನನ್ನೂ ಅಳಿಸ್ತಿದ್ಯಲ್ಲ, ನೀನು ಒಳ್ಳೆ ಹುಡುಗಿ ನೀನು, ಸರಿ ಆಯಿತು ಬಾ ಮಕ್ಕಳು ಬರೋ ಹೊತ್ತಾಯಿತು, ಪಾಠ ಮಾಡುವೆ ನೀನು, ಕಣ್ಣೀರು ಒರೆಸ್ಕೋಕಂದ, ನಮ್ಮ ಮನೆ ಮಹಾಲಕ್ಷ್ಮಿ ಕಣ ನೀನು ಹತ್ರ ನೀ ಮನೆ ಚೆನ್ನಾಗಿರುತ್ತಾ, ಏಳಿಗೆ ಆಗುತ್ತಾ, ನಡಿ ಬಾ ಹೋಗಿ ಮಕ್ಳಿಗೆ ಪಾಠ ಮಾಡಿಕೊಡು ಅಂದ ತಕ್ಷಣ ಅಮೂಲ್ಯ, ಅತ್ತೆ ನೀವು ನನ್ನನ್ನು ಆಶೀರ್ವಾದನೇ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಶೀರ್ವಾದ ತಗೋತಾಳೆ. ಆಮೇಲೆ ಅವರಿಬ್ಬರು ತಪ್ಕೊಂಡಿರ್ತಾರೆ. ಈ ಕಡೆ ಸಿದ್ದು ಕೂತ್ಕೊಂಡು, ಮೇಡಮ್ ನಂಗೆ ಸ್ವಲ್ಪ ಬಾಯಾರಿಕೆ ಆಗ್ತಿದೆ, ಒಂದು ಗ್ಲಾಸ್ ನೀರು ಸಿಗ್ಬೋದಾ ಅಂತ ಕೇಳ್ತಾನೆ. ಇಂದ್ರ ಸರಿ ಆಯಿತು ಅಂದ್ಬಿಟ್ಟು ನೀರು ತರೋಕ್ಕೆ ಅಂತ ಒಳಗಡೆ ಹೋಗ್ತಾನೆ. ಅಷ್ಟರಲ್ಲಿ ಸಿದ್ದುಗೆ ಒಂದು ಫೋನ್ ಕಾಲ್ ಬರುತ್ತೆ. ಅಯ್ಯೋ ನಾನು ಶಿವು ಮಾತಾಡ್ತಿರೋದು ಅಂದ ತಕ್ಷಣ, ಏನು ಸಿದ್ದು ನೀನು ಕಾಲ್ ಮಾಡಿದ್ಯಾ ಅಂದಿದ್ದಕ್ಕೆ, ಮೊದಲು ಸೂರ್ಯಕಾಂತ್ ಮನೆಯಿಂದ ಹೊರಗಡೆ ಬಾ, ಇಲ್ಲಾಂದರೆ ನಿನ್ನ ಪ್ರಾಣಕ್ಕೆ ಅಪಾಯ ಕೊಡು ಅಂದ ತಕ್ಷಣ ಸಿದ್ದು, ಏನು ಹೇಳ್ತಿದ್ಯೋ ನೀನು ಹೇಳ್ತಿರೋದು ನಿಜಾನಾ ಅಂತ ಹೇಳಿದ್ಕೆ, ವಲ್ಲಭ ನೋಡು ನೀನು ಕಾಯ್ತಾ, ನಾನು ಸೂರ್ಯಕಾಂತ್ ಮನೆ ಹೊರಗಡೆ ಇದ್ದೀನಿ, ಬೇಗ ಬಾ ನೀನು ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಅದಕ್ಕೇ ಅಯ್ಯೋ ಶಿವು ಅಂತ ಅಂದ್ಬಿಟ್ಟು ಇವನು ಗಾಬರಿಯಿಂದ, ಇಲ್ಲೇನು ನಡೀತಿದೆ, ಇವ್ರು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನನಗೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಮೊದಲು ಇಲ್ಲಿಂದ ಹೋಗ್ಬೇಕಷ್ಟೇ ನಾನು ಅಂದ್ಬಿಟ್ಟು ಹೊಟ್ಟೋಗ್ತಾನೆ. ಇಂದ್ರ ಅಷ್ಟರಲ್ಲಿ ಸಿದ್ದು ಅಂದ್ಕೊಂಡು ನೀರು ತೊಗೊಂಬರ್ತಾಳೆ. ಸಿದ್ದು ನೋಡಿದ್ರೆ ಅಲ್ಲಿರೋದಿಲ್ಲ. ಎಲ್ಲೋದೆ ಇವನು, ನಾನು ಹೋಗಿ ಬರೋಷ್ಟರಲ್ಲಿ ತಪ್ಸ್ಕೊಂಬಿಟ್ನಲ್ಲ ಇವನು, ಅದಕ್ಕೆ ಇವನನ್ನು ನೀರು ಥರ ಕಳಿಸಿದ್ದ, ಅಯ್ಯೋ ಅಂತ ಅಂದ್ಕೊಂಡು ಯೋಚನೆ ಅಷ್ಟರಲ್ಲಿ ನೋಡಿದ್ರೆ ಸಿದ್ದು ಮನೆಯಿಂದ ಹೊರಗಡೆ ಬರ್ತಾ ಇರ್ತಾನೆ.
ಅಲ್ಲೇ ನಿಂತಿದ್ದ ವಲ್ಲಭ ಮುಖಕ್ಕೆ ಕವರ್ ಮಾಡ್ಕೊಂಡಿದ್ದವನು ಅವನ್ನ ಕರ್ಕೊಂಡು ಹೊರ್ಟೋಗ್ತಾನೆ. ಈ ಕಡೆಯಿಂದ ನಂದ ಹನುಮಂತಣ್ಣ ಇಬ್ರೂ ಹನುಮಂತಣ್ಣ ಅಯ್ಯೋ ಮಧ್ಯಾಹ್ನದ ಊಟ ಚೆನ್ನಾಗಾಯಿತು, ಪಲ್ಯ ಮಾತ್ರ ಸಖತ್ತಾಗಿತ್ತು ಅಂದ ತಕ್ಷಣ ನಂದ ಹನುಮಂತಣ್ಣ ಇನ್ಮೇಲೆ ಮಧ್ಯಾಹ್ನದ ಊಟದ ಬಗ್ಗೆ ತರಬೇಡಿ, ಹೇಗಿದೆ ಪ್ರಿಯ ದಿನ ಅಡುಗೆ ಮಾಡ್ಕೊಂಡು ತೊಗೊಂಬರ್ತೀನಿ ಅಂತ ಹೇಳಿದಾಳಲ್ಲ ಅಂದ ತಕ್ಷಣ ಹನುಮಂತಣ್ಣ ಅಲ್ಲ ನಂದ ಪ್ರತಿದಿನ ನಾನು ಅಂದಾಗ ನಂದ ಏನು ಆದರೂ ಅವೆಲ್ಲ ಏನೂ ಆಗೋದಿಲ್ಲ, ದಿನ ನಮ್ಮ ಮನೆಯಿಂದ ಊಟ ಬರುತ್ತೆ, ನೀವು ಊಟ ಮಾಡ್ತೀರಾ ಅಷ್ಟೇ. ಹನುಮಂತಣ್ಣ ನೋಡಿದ್ರೆ ನನ್ನ ಸೊಸೆನ ಇಷ್ಟು ಚುರುಕಾಗಿದ್ದಾಳೆ, ದಿನ 4 ಗಂಟೆಗೆ ಹೇಳ್ತಾಳೆ, ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತಾಳೆ, ಈಗ ನೋಡಿ ಪ್ರೀತಿಯಿಂದ ನಮಗೆ ಊಟನೂ ತೊಗೊಂಬಂದಿದ್ದಾಳೆ, ಮಾಧವಂಗೂ ದಿನ ಊಟ ತೊಗೊಂಡೋಗಿ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಅಂದ ತಕ್ಷಣ ಹನುಮಂತಣ್ಣ ಹೌದು ನಂದ ನೀನು ಪುಣ್ಯ ಮಾಡ್ಕೊಂಬಂದು ಇಂಥ ಸೊಸೆ ಸಿಕ್ಕಿದಾಳೋದು ಅಂದ ತಕ್ಷಣ ನಂದ ನಾನು ಹುಡುಕಿರೋ ಸೊಸೆ ಅಂದರೆ ಸಾಮಾನ್ಯನಾ? ಹನುಮಂತಣ್ಣ ಮನೆಗೆ ಬಂದಿರೋ ಸೊಸೆ ಮನೆಯಿಂದಿರೋನೆಲ್ಲ ಪ್ರೀತಿಯಿಂದ ನೋಡಿಕೊಂಡು ಎಲ್ಲ ಜವಾಬ್ದಾರಿನ ತೊಗೊಂಡು ಎಲ್ಲರ ಜೊತೆ ಹೊಂದ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡಿದ್ರೆ ಮನೆ ಯಜಮಾನಿಗೆ ಎಷ್ಟು ಖುಷಿ ಎಲ್ಲ ನಂದು ಹನುಮಂತಣ್ಣ. ಮಾಧವಂಗೆ ಇಂಥ ಹುಡುಗಿ ತಂದಿದ್ದೀನಿ ಅಂತ ನನಗಂತೂ ತುಂಬ ಹೆಮ್ಮೆ ಆಗ್ತಿದೆ ಅಂದ ತಕ್ಷಣ ಕಾದ ಹಣ್ಣಿನ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲಿಂದ ನಾನು ಥ್ಯಾಂಕ್ಸ್ ನಿಮ್ಗೆ ಹೇಳಬೇಕು, ಮದುವೆ ಮೇಳದ ಬಗ್ಗೆ ನೀವು ನೋಡಿ ಹೇಳಿದ್ಕೆ ತಾನೇ ನಾವು ಮದುವೆ ಮೇಳಕ್ಕೆ ಹೋಗಿದ್ದು, ಪ್ರಿಯಾ ಅಂತ ಸೊಸೆ ನಂಗೆ ಸಿಕ್ಕಿದ್ದು ಅಂದ ತಕ್ಷಣ ಹನುಮಂತಣ್ಣ ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತ ಹೇಳಿಲ್ವಾ, ನಿಂಗೆ ಋಣ ಇದ್ದಿದ್ದಕ್ಕೆ ಅಷ್ಟೇ. ಇನ್ನೂ ಅವ್ರ ಅತ್ತೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಂಬಂದಿದ್ಲು ಗಿರಿಜಾ, ಅವತ್ತಿನ ಕರಾಟೆ ಮಾಡಿದ್ಲು ಗೊತ್ತಾ ಅವಳು, ಇನ್ಮೇಲೆ ದಿನ ನಾನೇ ಊಟ ತೊಗೊಂಬರ್ತೀನಿ ಅಂತಂದ್ಬಿಟ್ಟು, ಅವಳಿಗೂ ವಯಸ್ಸಾಗಿದೆ, ಅವಳು ತೊಂದರೆ ಕೊಡೋದು ಸರಿ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಬೇಡ ಅಂದೆ ನಾನು ಅಂತಷ್ಟು ಹನುಮಂತನ ನಂದ ಪ್ರಿಯ ನೀನು ಹುಡುಕಿದ ಸೊಸೆ ಅಂತ ಅಂದ್ಬಿಟ್ಟು ಹೆಮ್ಮೆ. ಆದರೆ ಮಿಕ್ಕವರಿಬ್ಬರು ಒಂದು ಮುತ್ತು ಒಂದು ರತ್ನ ಇದ್ದಂಗೆ, ಅವ್ರೂ ಕೂಡ ಅಷ್ಟೇ ನೀನು ಹೆಮ್ಮೆ ಮಾಡೋಂಗೆ ಪಡೋಂಗೆ ಇದ್ದಾರಲ್ವಾ ಅಂತ ತಕ್ಷಣ ನಂದ ಹೌದು ಹನುಮಂತನ ಮೀನೂ ಅಷ್ಟೇ ಅದ್ಭುತವಾದ ಸೊಸೆ, ಅವಳ ಪ್ರಬುದ್ಧತೆ, ಅವಳು ಒಳ್ಳೆ ಮನಸ್ಸು, ಎಲ್ಲರನ್ನೂ ಖುಷಿಯಾಗಿ ತೂಗಿಸ್ಕೊಂಡು ಹೋಗೋದು ನಿಜವಾಗ್ಲೂ ಅಪರೂಪದಲ್ಲಿ ಅಪರೂಪ ಅವಳಂತೂ ಅನ್ನೋಷ್ಟರಲ್ಲಿ ಹನುಮಂತಣ್ಣ ವಲ್ಲಭ ಕೂಡ ಒಳ್ಳೆ ಹುಡುಗಿ ಕೈ ಹಿಡ್ದಿದ್ದಾನೆ. ಆ ಹುಡುಗಿನೂ ಅಷ್ಟೇ ನಿಮ್ಮನೆಗೆ ಹೊಂದ್ಕೊಂಡು ಎಷ್ಟು ಚೆನ್ನಾಗಿದ್ದಾಳೆ ಅವಳು. ನಂದ ಅಮೂಲ್ಯ ತುಂಬ ಒಳ್ಳೆ ಹುಡುಗಿ ಅಲ್ವಾ ಅಂದ ತಕ್ಷಣ ನಂದಣ್ಣ ಸರಿ ಆಯಿತು ಬನ್ನಿ ಲೆಕ್ಕ ಹಾಕೋಣ ಅಂತ ಹೇಳ್ಬಿಟ್ಟು ಹೊರ್ಟೋಗ್ತಾನೆ. ಹನುಮಂತಣ್ಣ ನಂದ ತಪ್ಪಿಸ್ಕೊಂಡು ಹೋಗೋದಲ್ಲ, ಸತ್ಯವಾಗ್ಲೂ ಕೈಯಾಗೆ ಇರೋದೆ, ಬದಲಾಗೋದು ಇಲ್ಲ, ಮುಚ್ಚಿಡೋಕ್ಕೂ ಆಗೋದಿಲ್ಲ ನೀನು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾನೆ. ಈ ಕಡೆ ವಲ್ಲಭ ಸಿದ್ದುಗೆ ಹೊಡೆದ್ಬಿಟ್ಟು ಕೆಳಗಡೆ ಆಗ್ತಾನೆ. ಸಿದ್ದು ಯಾರು ನೀನು ಅಂದ ತಕ್ಷಣ ವಲ್ಲಭ ಅವ್ನ ಮುಖದ ಕವರ್ ಮಾಡ್ಕೊಂಡಿರೋದನ್ನ ತೆಗಿತಾನೆ. ಅವ್ನು ನೋಡಿಬಿಟ್ಟು ಸಿದ್ದು ನೀನಾ ಅಂತ ಹೇಳಿದಾಗ ವಲ್ಲಭ ಪ್ರೀತಿ ಹೆಸರಲ್ಲಿ ಅಮೂಲ್ಯಗೆ ಮೋಸ ಮಾಡಿ ಒಡವೆ ದುಡ್ಡನ್ನೆಲ್ಲ ಗೋಚ್ಕೊಂಡು ಹೋದೋ ನೀನು, ಮತ್ತೆ ಏನು ಎಂತಕೊಂಡ್ಬಂದಿದ್ಯಾ ನೀನು, ಏನು ಉದ್ದೇಶ ಹಿಡ್ಕೊಂಬಂದಿದ್ಯಾ ನೀನು ಅಂತ ಕೇಳಿದ ತಕ್ಷಣ ಸಿದ್ದು ನಕ್ಕೊಂಡು ವಲ್ಲಭ ನಾನೇ ನಿಂಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಳೋ ಅಷ್ಟರಲ್ಲಿ ನೀನೇ ಸಿಗದೆ, ಐ ಲವ್ ಯು ಚೀನಾ ನಿನಗೆ ಅಂತ. ಅದಕ್ಕೆ ವಲ್ಲಭ ಥ್ಯಾಂಕ್ಸಾ ಯಾಕೋ ನೀನು ಏನೋ ಥ್ಯಾಂಕ್ಸ್ ಹೇಳೋದು ನೀನು ಅಂತ ಅಂದ್ಬಿಟ್ಟು ಸಿದ್ದುಗೆ ಹೊಡಿಯೋಕ್ಕೆ ಹೋಗ್ತಾನೆ. ಅದಕ್ಕೆ ಸಿದ್ದು ನಿನಗೆ ಥ್ಯಾಂಕ್ಸ್ ಕೇಳಿದೆ, ನಿನಗೆ ಥ್ಯಾಂಕ್ಸ್ ಹೇಳಬೇಕು, ನಾನು ಬೆಸ್ಟ್ ಕಾಲೇಜ್ ಮೇಟ್ ಕಣೆ ನೀನು ಅಂದ್ಬಿಟ್ಟು ವಲ್ಲಭಂಗೆ ಹೊಡಿತಾನೆ. ನಾನು ಅಮೂಲ್ಯನ ಅನ್ಭವಿಸ್ಬೇಕು ಅಂತ ಅಂದ್ಕೊಂಡು ನೀನು ಅದಕ್ಕೆ ಹಾಳಾಗ್ದೆ, ನನ್ನ ಜೀವನಕ್ಕೆ ಶತ್ರುವಾಗಿ ಬಂದಿರೋ ನಿನ್ನನ್ನು ಸುಮ್ಮನೆ ಬಿಡ್ತೀನ ವಲ್ಲಭ, ಅದಕ್ಕೇನೆ ನಿಂಗೆ ಥ್ಯಾಂಕ್ಸ್ ಹೇಳಾಕಬೇಕು ಅಂತ ಅಂದ್ಕೊಂಡು ಇಷ್ಟು ದಿನದವರೆಗೂ ಕಾಯ್ತಾ ಇದ್ದೆ ನಾನು, ಆದರೆ ನೀನೇ ಸಿಕ್ಬಿಟ್ಟಲ್ಲ ಅಂತ ಅಂದ್ಬಿಟ್ಟು ವಲ್ಲಭಂಗೆ ಹೊಡಿತಾನೆ. ಅಷ್ಟು ವಲ್ಲಭ ಕೂಡ ಸಿದ್ದುಗೆ ಹೊಡಿತಾನೆ. ಮುಂದಿನ ಸಂಚಿಕೆಯಲ್ಲಿ ಅಮೂಲ್ಯ ಮಕ್ಳಿಗೆ ಪಾಠ ಹೇಳ್ಕೊಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಪ್ರಿಯಾ ಪ್ರಿಯಾ ಇಲ್ಲ ಇವಳು ಮಕ್ಕಳೆಲ್ಲ ಬಂದರೆ ಟ್ಯೂಷನ್ ಶುರು ಮಾಡೇ ಬಿಟ್ಲಾ ಅಂತ ಅನ್ನೋಷ್ಟರಲ್ಲಿ ಅಕ್ಕ ನಿಮ್ಮಿಂದ ನಂಗೊಂದು ಹೆಲ್ಪ್ ಆಗಬೇಕು, ಈ ಮಗುಗೆ ಇಂಗ್ಲೀಷ್ ಪೋಯಮಲ್ಲಿ ಹೆಲ್ಪ್ ಮಾಡ್ಕೋಬೇಕಿತ್ತು. ಪಾಪು ನಿಂಗೆ ಇಂಗ್ಲೀಷಲ್ಲಿ ಏನೇ ಡೌಟ್ ಇದ್ದರೂ ಅಕ್ಕನ ಕೇಳು, ಅಕ್ಕ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳ್ತಾಳೆ. ಅಷ್ಟಲ್ಲ ಪಾಪು ಅಕ್ಕ ಡ್ಯಾಫಿಡಿಲ್ಸ್ಗೆ ಏನಂತಾರೆ ಅನ್ನೋಷ್ಟರಲ್ಲಿ ಪ್ರಿಯಾಂಕ್ ಗಾಬರಿ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.